ಇದು 2025 ಮೂರನೇ ಸೆಟ್ ಆಗಿದೆ. ಇಲ್ಲಿ 3 ಬಹುಆಯ್ಕೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದು ವಿದ್ಯುತ್ ಶಕ್ತಿ ಪಾಠದ ಬಂದಿರುವಂತಹ ಪ್ರಶ್ನೆಗಳಿವೆಲ್ಲ. ಇದು ಎರಡನೇ ಪ್ರಶ್ನೆ ವಿದ್ಯುತ್ ಶಕ್ತಿ ಪಾಠದ ಬಂದಿರುವಂತಹ ಪ್ರಶ್ನೆ. ಇದು ಬೆಳಕಿನ ವಕ್ರೀಭವನ ಪಾಠದ ಬಂದಿರುವಂತಹ ಪ್ರಶ್ನೆ. ವಿದ್ಯುತ್ ಶಕ್ತಿ ಪಾಠದ ಕೇಳಿರುವಂತಹ 1 ಅಂಕದ ಪ್ರಶ್ನೆಗಳಿವೆ ಎಲ್ಲ. ಅಲ್ಲಿ ಈಗ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿದರೆ ತಾಂತ್ರಿಕ ರೇಖೆಗಳ ಗುಣಲಕ್ಷಣವನ್ನು ಬರೆಯಿರಿ. ಅವು ಗೃಹ ಬಳಕೆಯಲ್ಲಿ ವಿದ್ಯುತ್ ಮತ್ತು ಸಂಪರ್ಕ ತಂತಿ ಕಾರ್ಯವನ್ನು ತಿಳಿಸಿದ್ದಾರೆ. ಕಾರ್ಯವನ್ನು ತಿಳಿಸಬೇಕು. ಹಾಗೂ 3 ಅಂಕದ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲಿ. ಇದು ಸಮೀಪ ದೃಷ್ಟಿ, ದೂರದೃಷ್ಟಿ ಹಾಗೂ ಇದು ಪ್ರಮುಖ ಪ್ರಶ್ನೆ. ರೇಖಾಚಿತ್ರವನ್ನು ಬರೆಯುವುದಾಗಿದೆ ಮತ್ತು ಇದು 3 ಅಂಕದ ಪ್ರಶ್ನೆ ಆಗಿದೆ. ಇದು ಒಂದು ಸಮಸ್ಯೆಯನ್ನ ಕೇಳಿದ್ದಾರೆ. ಸಮಸ್ಯೆಯನ್ನು ನೋಡಿ ನೀವು ಬರೆಯಬೇಕಾಗುವುದು. ಇದು 1 ಅಂಕದಿಂದ 4 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ವಿದ್ಯುತ್ ಶಕ್ತಿ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಹಾಗೂ ಈಗ ಸರಣಿ ಜೋಡಣೆ ಸಮಾಂತರ ಜೋಡಣೆಯ ವ್ಯತ್ಯಾಸವನ್ನು ಕೇಳಿದ್ದಾರೆ ಮತ್ತು ಇಲ್ಲಿ ಕಾರಣ ಕೊಡಿ ಕೇಳಿದ್ದಾರೆ. ನಿಮಗೆ ಯಾವುದು ಸುಲಭವಾಗುತ್ತಲ್ಲ ಅದನ್ನು ನೀವು ಬರೆಯಬಹುದು. ಹಾಗೂ ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ನಿಮ್ನ ದರ್ಪಣ 4 ಉಪಯೋಗಗಳನ್ನ ಬರೆಯಿರಿ ಅಂತಂದಿದ್ದಾರೆ. ನಿಮ್ನ ದರ್ಪಣ 4 ಉಪಯೋಗಗಳನ್ನ ಬರೆಯಬೇಕು. ಹಾಗೂ ಇಲ್ಲಿ ರಸಾಯನಶಾಸ್ತ್ರದಿಂದ 1 ಅಂಕದ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ZnSO4 ಸ್ಥಾನಪಲ್ಲಟ ಕ್ರಿಯೆಯನ್ನು ಬರೆಯಬೇಕು. 14ನೇ ಪ್ರಶ್ನೆ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುವ ಲೋಹವೆಂದರೆ ಪಾದರಸ. ಈ ರೀತಿಯಾಗಿ ಕೇಳಿದ್ದಾರೆ. 14ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ ಆಗಿದೆ. 17ನೇ ಪ್ರಶ್ನೆ 18ನೇ ಪ್ರಶ್ನೆ ರಾಸಾಯನಿಕ ಸಮೀಕರಣದ ಬಂದಿರುವಂತಹ ಪ್ರಶ್ನೆಗಳಿವೆಲ್ಲ. 19ನೇ ಪ್ರಶ್ನೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳಿವೆ ಇಲ್ಲ. ಒಟ್ಟು 2 ಅಂಕದ ಪ್ರಶ್ನೆಗಳಿವೆ. ಇಷ್ಟು ಬರೆದರೆ ನಿಮಗೆ 2 ಅಂಕಗಳು ದೊರೆಯುತ್ತವೆ. ಇಲ್ಲಿ 3 ಅಂಕದ 3 ಪ್ರಶ್ನೆಗಳಿವೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸ. ಶಾಸ್ತ್ರಗಳಿಸುತ್ತ ನಿವಾರಿಸುವ ಕ್ರಿಯೆಯನ್ನು ಕೇಳಿದ್ದಾರೆ. ಕ್ರಿಯೆಯನ್ನು ಬರೆಯಬೇಕು. ಅಥವಾ ಅದರ ಉತ್ಪತ್ತಿಯಾದ ಸಂಯುಕ್ತಗಳ ಬಗ್ಗೆ ಬರೆಯುವುದು, ಲೋಹಗಳ ಬಗ್ಗೆ ಬರೆಯುವುದಾಗಿದೆ. ಇದು ಲೋಹ ಮತ್ತು ಅಲೋಹ ಪಾಠದ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಚಿತ್ರವನ್ನು ಕೇಳಿದ್ದಾರೆ. ಚಿತ್ರವನ್ನು ನೋಡಿ 2 ಚಿತ್ರಕ್ಕೆ 2 ಅಂಕ, ಗುರುತಿಸುವುದಕ್ಕೆ 1/2 ಅಂಕ. ಒಟ್ಟು 3 ಅಂಕದ ಪ್ರಶ್ನೆ ಆಗಿದೆ. ಇಲ್ಲಿ 4 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲೆಕ್ಟ್ರಾನಿಕ್ ಚಿಕಿಯ ವಿನ್ಯಾಸವನ್ನು ಬಿಡಿಸುವುದಾಗಿದೆ. ಒಟ್ಟು 4 ಅಂಕದ ಪ್ರಶ್ನೆಗಳಿವೆ. ಈಗ ಜೀವ ವಿಜ್ಞಾನ ಕೇಳಿರ್ತಾರೆ. ಜೀವ ವಿಜ್ಞಾನ ಅಂತ ಇದು 3ನೇ ಭಾಗ ಆಗಿದೆ. ಇಲ್ಲಿ ಒಟ್ಟು 26 ನಿಮಿಷ ವಿರಾಮವನ್ನು ಉತ್ಪತ್ತಿ ಮಾಡುವ ಗಂಡು ಸಂತಾನೋತ್ಪತ್ತಿ ವೃಷಣ. 27ನೇ ಪ್ರಶ್ನೆ ಇದು ಜೀವಕ್ರಿಯೆ ಪಾಠದ ಬಂದಿರುವಂತಹ ಪ್ರಶ್ನೆ. ಈ ಮಡಿ ಪರಿಚಲನೆ ಎಂದರೇನು, ಓಜೋನ್ ಎಂದರೇನು ಅಂತ 1 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ರೀತಿಯಾಗಿ ಬರೆಯಿರಿ. ಈಗ ಇದು 3 ಅಂಕದ 2 ಪ್ರಶ್ನೆಗಳಿವೆ. ಪರಿಸರ ವ್ಯವಸ್ಥೆಯಿಂದ ಬಂದಿರುವಂತಹ ಪ್ರಶ್ನೆ. ಇದು ಜೀವಕ್ರಿಯೆಯಿಂದ ಬಂದಿರುವಂತಹ ಪ್ರಶ್ನೆ. ಇದು ಸಂತಾನೋತ್ಪತ್ತಿ ಪಾಠದ ಬಂದಿರುವಂತಹ ಪ್ರಶ್ನೆ. ಇದು ಚಿತ್ರವನ್ನು ಕೇಳಿದರೆ. ಚಿತ್ರಕ್ಕೆ 1/2 ಅಂಕ ಮತ್ತು ಭಾಗಕ್ಕೆ 1/2 ಅಂಕ. ಇದು 3 ಅಂಕದ 3 ಪ್ರಶ್ನೆಗಳಿವೆ. ನೋಡಿಕೊಂಡು ಬಿಡಿಸಿ. ಇವು ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳ ವ್ಯತ್ಯಾಸವನ್ನು ಕೇಳಿದರೆ ತ್ಯಾಜ್ಯಗಳ ವ್ಯತ್ಯಾಸವನ್ನು ಬರೆಯಬೇಕು. ಅವು ಪ್ರನಿರ್ಣಯದಲ್ಲಿ ಪುನರುತ್ಪಾದನೆ ಸಂತಾನೋತ್ಪತ್ತಿ ಸಮವಲ್ಲ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸಮರ್ಥನೆ ನೀಡಬೇಕು. ಈ ರೀತಿಯಾಗಿ ನೀವು ಬರೆಯಬೇಕಾಗುವುದು. ನೋಡಿಕೊಂಡು ಬರೆಯಬಹುದು. ಇದು ಮಾನವ ಮೆದುಳನ್ನು ಕೇಳಿದರೆ ಪಾನ್ಸ್ ಮತ್ತು ಮಸ್ತಿಷ್ಕವನ್ನು ಗುರುತಿಸುವುದಾಗಿದೆ. ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದೆಲ್ಲ ನೋಡಿ. ಇದು ದ್ವಿತೀಯ ಪಾಠದ ಬಂದಿರುವಂತಹ ಪ್ರಶ್ನೆ. ನೋಡಿಕೊಂಡು ಗುರುತಿಸುತ್ತದೆ.